ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಎಲ್ಲಿಗಪ್ಪ ಲೋಡ್ ಅಂದರೆ ನೆಲಮಂಗಲ ಟೌನ್ಗೆ ಹೋಗ್ಬೇಕು ಲೋಡು. ನೆಲಮಂಗಲ ಟೌನ್ಗೆ ಹೋಗೋದಂದರೆ ಒಂದೇ ರೂಟ್ ಅಂತೂ ಅಲ್ಲ, ಒಂದು 7-8 ಕಡೆ ಹೋಗಬೇಕು. ಅದ್ರಲ್ಲಿ ಫಸ್ಟ್ ಹೋಗ್ತಿರೋದೆ ನಾವು ಉಳ್ಳಾಳಿಗೆ. ನಮ್ಮ ಸುದೀಪ ಅಂತೂ ಫುಲ್ ಫೈರ್ ಹಾಕ್ಬಿಟ್ಟು ಕುತ್ಕೊಂಡ್ಬಿಟ್ಟವನೆ. ಯಾಕಂದರೆ ಫುಲ್ ಗಾಡಿ ಲೋಡ್ ಐತೆ, ಅವನೊಬ್ಬನೇ ಖಾಲಿ ಮಾಡಬೇಕು. ನಮ್ಮ ಓನರ್ಗೆ ಹುಡುಗನ ಕಳ್ಸಿದ್ರೆ ಕಳಿಸಿಲ್ಲ, ಅದಕ್ಕೆ ಪಾಪ ನಮ್ಮ ಸುದೀಪ್ ಫುಲ್ ಫೈರ್ ಆಗ್ಬಿಟ್ಟವನೆ. ಬನ್ನಿ ಇವತ್ತು ನಮ್ಮ ಬ್ಲಾಗ್ ಒಳಗಡೆ ಏನೇನು ಅನ್ಲೋಡಿಂಗ್ ಇದೆ, ಏನೇನಿದೆ ನಮ್ದು ಹೆಂಗೆ ಅಂತ ಇವತ್ತಿನ ದಿನ ನಾವು ತೋರಿಸ್ತೀವಿ. ಫೈನಲಿ ಉಳ್ಳಾಲ್ ರೀಚ್ ಆದ್ವಿ ಅನ್ಲೋಡಿಂಗ್ ಪಾಯಿಂಟ್ಗೆ. ಇಲ್ಲಿದೆಲ್ಲ ಎಲೆಕ್ಟ್ರಿಕ್ ಅಂಗಡಿ ಲೆಫ್ಟ್ ಸೈಡಲ್ಲಿ ಇದೆ. ಅನ್ಲೋಡಿಂಗ್ ಮಾಡಬೇಕಾರೋದು ಒಂದು 8 ಬಾಕ್ಸ್ ಇದೆ. ಅಂಗಡಿಗ ಗೋಡನ್ಗ ಅವನ ಅಂಗಡಿಗೆ ಕೇಳ್ಕೊಂಬರಕ್ಕೆ ಹೋಗೋಣ. ನೋಡೋಣ ಇಲ್ಲ ಗೋಡನ್ಗ. ಕೊನೆಗೆ ಅವ್ರ ಗೋಡನ್ಗೆ ಅನ್ಲೋಡಿಂಗ್ ಅಂತೆ. ಅವ್ರ ಗೋಡನ್ಗೆ ಬಂದಿದ್ದೀವಿ. ಗೋಡನ್ ಅಂದರೆ ಮನೆ ಕೆಳಗಡೆ ಗೋಡನ್ನು, ಅಲ್ಲೇ ಅನ್ಲೋಡಿಂಗ್ ಶುರು ಮಾಡ್ಕೊಂಡಿದ್ದೀವಿ. ಇಲ್ಲೊಂದು 8 ಬಾಕ್ಸ್ ಇಳಿಸಿದ್ರು ಇನ್ನೂ ಲೋಡ್ ಐತೆ. ಆಯ್ತು ಅನ್ಲೋಡಿಂಗ್ 8 ಕಾಟನ್ನು ಇಲ್ಲಿಂದ ಹೊರಡದೆ. ನಾವು ಎಲೆಕ್ಟ್ರಿಕ್ ಅನ್ಲೋಡ್ ಮಾಡಿದ್ರೆ ಎಲ್ಲ ಕಡೆ ಒಂದು 50 ರೂಪಾಯಿ 100 ರೂಪಾಯಿ ಅಂತ ಕೊಡ್ತಾರೆ. ಇವಾಗ ಒಂದು 50 ರೂಪಾಯಿ ಕೊಟ್ಟರು. ನೆಕ್ಸ್ಟ್ ಇವಾಗ ಇಲ್ಲಿಂದ ಮಾಗಡಿ ರೋಡ್ಗೆ ಹೋಗೋಣ ಬನ್ನಿ. ಇವಾಗ ಇಲ್ಲಿ ಉಳ್ಳಾಲ ಅನ್ಲೋಡ್ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿಂದ ಮಾಗಡಿ ರೋಡು ತಾವರೆಕೆರೆ ರೂಟ್ ಹೋಗ್ತೀವಲ್ಲ, ಅಲ್ಲಿ ನೆಕ್ಸ್ಟ್ ಎಲೆಕ್ಟ್ರಿಕ್ ಅನ್ಲೋಡು. ಬನ್ನಿ ನೆಕ್ಸ್ಟ್ ಅನ್ಲೋಡಿಂಗ್ ಪಾಯಿಂಟ್ ಅಲ್ಲಿ ತೋರಿಸ್ತೀನಿ. ಸ್ವಲ್ಪ ಲಾರಿ ಬ್ರೇಕ್ ಡೌನ್ ಆಗಿ ನಿಂತಿದೆ ಅಪ್ಪಲ್ಲಿ. ಫುಲ್ ರೋಡ್ ಜಾಮ್ ಆಗ್ಬಿಡ್ತು. ನಮ್ಮ ಡ್ರೈವರ್ಗಳು ಲೈಫೇ ಕಷ್ಟ. ಎಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವ ಟೈಮಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗಿರೋ ಹುಡುಗರು ಓದಿ ಚೆನ್ನಾಗಿ ಓದ್ತೆ ನಾನು ಡ್ರೈವರ್ ಆಗ್ತೀನಿ ಅಂತ ಬರಬೇಡಿ. ಇಟ್ಕೊಳ್ಳಿ ಡ್ರೈವರ್ ಆಂಬಿಷನ್ ಇಟ್ಕೊಳ್ಳಿ, ಬೇಡ ಅಂತಲ್ಲ. ಹಂಗನ್ಬಿಟ್ಟು ಓದೋದನ್ನ ಬಿಟ್ಟು ಡ್ರೈವರೇ ಆಗ್ತೀನಿ ಅಂತ ಬರೋಕ್ಕೆ ಹೋಗಬೇಡಿ. ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿ ಮಾಡಿ, ಡ್ರೈವಿಂಗ್ ಫೀಲ್ಡಲ್ಲಿ ಬರೋಕ್ಕೆ ಹೋಗಬೇಡಿ. ಇದಂತೂ ನೆನಪಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಓದೋದು ಮಾತ್ರ ಬಿಡೋಕ್ಕೆ ಹೋಗಬೇಡಿ. 6.5 ಪಾಯಿಂಟ್ ಅನ್ಲೋಡಿಂಗ್ ಬಂದ್ವಿ. ಇರೋ ಎಲೆಕ್ಟ್ರಿಕಲ್ಸ್ ಅಲ್ಲಿದ್ದಾಳೆ ಮೇಲೆ, ಅದೇ ಸೆಕೆಂಡ್ ಪಾಯಿಂಟು. ಅವನಿಗೊಂದು 8 ಬಾಕ್ಸ್ ಏನೋ ಇದೆ. ಫಸ್ಟ್ ಫ್ಲೋರ್ಗೆ ಎತ್ತಾಕಬೇಕು, ಮತ್ತೆ ಇಲ್ಲಿ ಖಾಲಿ ಮಾಡ್ಕೊಂಡು ಮತ್ತೆ ಬರ್ತೀವಿ. ಮಾಗಡಿ ರೋಡೆಲ್ಲ ಡೆಲಿವರಿ ಕೊಡ್ಕೊಂಡು ನಾಷ್ಟ ಇರಲಿಲ್ಲ. ಟೈಮ್ 11:30 ಆಗಿಬಿಡಿತ್ತು. ಅದಕ್ಕೆ ರಾಗಿ ಆಮ್ಲಿ ಕುಡಿದ್ವಿ. 6.5 ಅಂತಿಂತೂ ಲಗ್ಗೇರಿ ರೀಚ್ ಆದ್ವಿ. ಇವಾಗ ಲಗ್ಗೇರಿ ಎಷ್ಟನೇ ಪಾಯಿಂಟ್ ಇದು? 1 2 3ನೇ ಪಾಯಿಂಟ್ ಇದು ಲಗ್ಗೇರಿದು. ಇದು ಎಲೆಕ್ಟ್ರಿಕ್ ಐಟಮ್ ಏನೇ. ಇನ್ನು ಗಾಡಿಯಲ್ಲಿ ಕೆಮಿಕಲ್ಲು ಐತೆ, ಇನ್ನು ಡ್ರೈ ಫ್ರೂಟ್ಸ್ ಐತೆ, ಇನ್ನು ಎಷ್ಟೊಂದಿದೆ. ಬನ್ನಿ ಇನ್ನೂ ಹೋಗೋದು ಎಷ್ಟೊಂದು ದೂರ ಇದೆ. ಈ ಒಂದು ಇವ್ರ ಅಂಗಡಿಗೆಲ್ಲ ಡೆಲಿವರಿ, ಇವ್ರ ಗೋಡನ್ ಡೆಲಿವರಿ ಅಂತೆ. ಗೋಡನ್ ಬಂದು ಇಲ್ಲೆಲ್ಲ ಇತ್ತಲ್ಲ, ಈ ರೋಡ ಪಕ್ಕದ ರೋಡು ಅವ್ರ ಗೋಡನ್ಗೆ ಡೆಲಿವರಿ. ಇದನ್ನು ಎಲ್ಲ ನನ್ನ ಮಕ್ಕಳೆಲ್ಲ ಗೋಡನ್ಗಳು ಮಾಡ್ಕೊಂಡವ್ರು. ಹೆಂಗೆ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಐತಲ್ಲ ಈ ಬಿಲ್ಡಿಂಗೇ ಗೋಡನು. ಹೆಂಗೆ ಗೋಡನ್ ಇದ್ದಂಗೆ ಐತೆ. ಎಲ್ಲ ಮನೆಗಳ್ನ ಕಟ್ಕೊಂಡ್ಬಿಡ್ತಾರೆ, ಗೋಡನ್ ಮಾಡ್ಕೊಂಡ್ಬಿಡ್ತಾರೆ. 4ನೇ ಪಾಯಿಂಟ್ ಅನ್ಲೋಡಿಂಗ್ ಪಾಯಿಂಟ್ ಇದೆ. ಎಲೆಕ್ಟ್ರಿಕ್ ಅಂಗಡಿ 4ನೇದು. 3 ಬಾಕ್ಸ್ ಇದೆ. ಇಲ್ಲಿ ಖಾಲಿ ಮಾಡ್ಕೊಂಡ್ರೆ ಇಲ್ಲಿ ಮುಗೀತು. 5ನೇದೋ ಇದು 6ನೇದೋ ಗೊತ್ತಿಲ್ಲ. ಇದೊಂದು ಎಲೆಕ್ಟ್ರಿಕ್ ಪಾಯಿಂಟ್. ಇಲ್ಲಿ ನೆಲಮಂಗಲ ರೋಡು ಹಂಗೆ ಈಗ ಲೆಫ್ಟ್ ತಗೊಂಡ್ರೆ ಆರ್ಟ್ಸ್ ರೋಡ್ ಇದೆಯಲ್ಲ, ಇದ್ರೊಳಗೆ ಹೋದರೆ ಊರೊಳಿಕೆ ಇಲ್ಲೊಂದು ಅನ್ಲೋಡಿಂಗ್ ಪಾಯಿಂಟು. ಇದೊಂದು ಕೊಟ್ಟರೆ ಇಲ್ಲ ಆಯಿತು. ಇದಾದ್ಮೇಲೆ ಮತ್ತೆ ನೆಲಮಂಗಲ ಟೌನಲ್ಲಿ ಅಲ್ಲೊಂದು ಕೊಡಬೇಕು. ಅದು ಕೊಟ್ಬಿಟ್ಟು ಅಲ್ಲಿಂದ ಹಂಗೆ ಕುಣಿಗಲ್ ರೋಡು ಅಲ್ಲೊಂದು ಡೆಲಿವರಿ ಇದೆ, ಅದೊಂದು ಕೊಡಬೇಕು. ಅದಾದಮೇಲೆ ಅಲ್ಲಿಂದ ಹಂಗೆ ಬರ್ತಾ ಸೀಗೆಯಲ್ಲಿ ತಾವರೆಕೆರೆ ರೂಟ್ ಮತ್ತೆ ರಿಟರ್ನು, ಅಲ್ಲಿ ಸೀಗೆಯಲ್ಲಿ ಅಲ್ಲೊಂದು ಡೆಲಿವರಿ ಕೊಡಬೇಕು. ಈಗ ರಿಟರ್ನ್ ಹೋಗ್ಬಿಟ್ಟು, ಯಾಕಂದರೆ ಅದೇ ವೆಯ್ಟ್ ಜಾಸ್ತಿ ಇರೋದು. 2 ಟನ್ ಲೋಡ್ ಅದೇ ಐತೆ. ಟೋಟಲ್ ಇವತ್ತು ಲೋಡ್ ಇದ್ದಿದ್ದು ಗಾಡಿಯಲ್ಲಿ 3.5 ಟನ್ ಒಳಗಡೆ ಇತ್ತು ಇವತ್ತು ಲೋಡು. ಅನ್ಲೋಡಿಂಗ್ ಪಾಯಿಂಟ್ ಬಂದ್ವಿ ಫುಲ್ಲು. ಅವಾಗ ನಾವು ಸ್ಟಾರ್ಟಿಂಗ್ ಇಲ್ಲಿ ಡೆವಲಪ್ ಆದಾಗ ಇಲ್ಲಿ ಯಾವುದೂ ಬಿಲ್ಡಿಂಗೇ ಇರಲಿಲ್ಲ. ಇದೊಂದೇ ಬಿಲ್ಡಿಂಗ್ ಕಟ್ಟಿದ್ದೀವಿ. ಇದು BDS ಸೈಟು. ನಿಯರ್ ಬೈ ಇಲ್ಲಿ ಯಾವುದೂ ಮನೆ ಇರಲಿಲ್ಲ. ಇಲ್ಲಿದೆಯಲ್ಲ ಈ ಮನೆ ಆ ಮನೆ, ಇಲ್ಲಿ ಯಾವುದೂ ಮನೆಯೇ ಇರಲಿಲ್ಲ. ಇದೊಂದೇ ಮನೆ ಫುಲ್ ಖಾಲಿ. 4 ವರ್ಷದಲ್ಲಿ ಫುಲ್ಲು ಡೆವಲಪ್ ಆಗುತ್ತೆ. ಅವಾಗ ಏನು ರೇಟ್ ಅವಾಗ ನಾನು ಇವತ್ತು ಕೇಳಿದಾಗ 8 ಲಕ್ಷನೋ ಏನೋ, ಅದೇ 8ರಿಂದ 15 ಲಕ್ಷದ ಒಳಗಡೆ ಇತ್ತು 30-40 ಸೈಟ್ ಅವಾಗ. ಇವಾಗ ನೋಡಿ ಏನು ಹೇಳ್ತೀರಿ, ಡೆವಲಪ್ ಆಗುತ್ತೆ. ಇನ್ನೇಕೆಲ್ಲ ಜಾಗ ಐತೆ, ತೊಗೊಂಡವ್ರೋ ಇಲ್ವೋ ಗೊತ್ತಿಲ್ಲ. ಬನ್ನಿ ಇಲ್ಲ ಅನ್ಲೋಡಿಂಗ್. ಇವ್ರು ಯಾರು ನಮ್ಮ ಕನ್ನಡದವರಲ್ಲ. ಇವಾಗ ನಾವು ಡೆಲಿವರಿ ಕೊಡ್ತೀವಿ ಎಲ್ಲ ಎಲೆಕ್ಟ್ರಿಕ್ಕೂ. ಇವರು ಔಟ್ ಆಫಿಂದ ಬಂದಿರೋ, ನಮ್ಮ ಕನ್ನಡದವ್ರು ಅಂತ ಯಾರೂ ಅಲ್ಲ. ಬನ್ನಿ ಮತ್ತೆ ನೆಕ್ಸ್ಟ್ ನೋಡೋಣ. ಇಲ್ಲೇ ಅನ್ಲೋಡಿಂಗ್ ಹಾಕ್ಕೊಂಡ್ವಲ್ಲ, ಅನ್ಲೋಡಿಂಗ್ ಮಾಡಿಬಿಟ್ಟು ಅಲ್ಲೇ ವಾಂಗಿಬಾತ್ ತಂದು ಅದೇ ಊಟ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದೇ ಅನ್ಲೋಡಿಂಗ್ ಪಾಯಿಂಟ್ IG ಅಂತ ಕೋಲ್ಡ್ ಹೇಳಿದ್ನಲ್ಲ, ಅದಿದೆ.
ಸುದೀಪ ಎಂಟ್ರಿ ಮಾಡ್ಸೋಕೆ ಹೋಗೋಣ, ನಾವು ವೆಯ್ಟ್ ಮಾಡ್ತಾ ಇದೀವಿ. ಮತ್ತೆ ವೆಯ್ಟ್ ಮಾಡಿ ಹೇಳಿದ್ನಲ್ಲ, ಕೋಲ್ಡ್ ರೂಮ್ ಅಂತ ಇದೆ. ಕೋಲ್ಡ್ ಫುಲ್ ಇಲ್ಲಿರೋದಲ್ಲ ಎ ಸಿ ವೆಂಟಿಲೇಟ್ಗಳೇ. ಎಂಟ್ರಿ ಮಾಡ್ಕೊಂಡು ಸುದೀಪ ಬಂದು ಹತ್ಕೊಂಡ ಹಿಂಗೆ ಹೋಗಿ ಅನ್ಲೋಡಿಂಗ್ ಪ್ಯಾಕ್ ಹಾಕ್ಬಿಟ್ಟು ಅನ್ಲೋಡಿಂಗ್ ಮಾಡ್ಕೊ. ಇಲ್ಲಿಂದ ನೆಕ್ಸ್ಟು ಇಲ್ಲಿಂದ ಕುಣಿಗಲ್ ರೂಟು, ಕುಣಿಗಲ್ ಟೋಲ್ ಇದೆಯಲ್ಲ, ಇವಾಗ ನೆಲಮಂಗಲ ಬಿಡ್ತಿದ್ದಾನೆ, ಟೋಲ್ ಸಿಗುತ್ತಲ್ಲ ಕುಣಿಗಲ್ ಟೋಲು. ಇಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ. ಟೋಲ್ ಆದಮೇಲೆ ನಿಯರ್ ಬೈ ಎಲ್ಲ ಸಿಗ್ಬೋದು ಅನ್ಸುತ್ತೆ ನನಗೆ ಅನ್ಸುತ್ತೆ. ಬನ್ನಿ ಹೋಗೋಣ ಅಲ್ಲಿಗೆ ಲಾಸ್ಟು. ಅದಾದ್ಮೇಲೆ ಸೀದಾ ಗೋಡನ್ ಕಡೆಗೆ ಹೊರಡೋದೇ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಆದಷ್ಟು. ನನ್ನ ಡ್ರೈವಿಂಗ್ ಬಗ್ಗೆ, ನಮ್ಮ ಬೆಂಗಳೂರು ಸಿಟಿಯಲ್ಲಿ ಏನಾದ್ರು ಇತ್ತಂದರೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಹಾಕ್ತಾ ಇರ್ತೀನಿ. ಇದೇ ಅನ್ಲೋಡಿಂಗ್ ಪಾಯಿಂಟ್. ಫುಲ್ ಎಲ್ಲ ಕೋಲ್ಡ್ ಗಾಡಿಗಳು. ಅನ್ಲೋಡಿಂಗ್ ಆಯಿತು, ಹೋಗೋಣ ಬರ್ತಿದ್ರೆ ಕಂಬ ಮುರಿದು ಬಿದ್ದೋಗೈತೆ ರೋಡಲ್ಲಿ. ಹೋಗೋಕ್ಕಾಯ್ತಿಲ್ಲ, ಏನು ಮಾಡೋದು? ಬನ್ನಿ ನಾವು ಮಾಡ್ತಾರೆ. ಹೋಗೋಣ. ಕಂಬ ಎತ್ತಿಡ್ಕೊಂಡವ್ರೆ. ಕೈಯೆಲ್ಲ ಹಿಡ್ಕೊಂಬಿಟ್ಟವ್ರು ಬೆಸ್ಕೊಂಬವರು. ಬೆಸ್ಕೊಂಬವ್ರು ಕೈಯಲ್ಲೇ ಮುಟ್ತಾರೆ. ಉಣ್ಕೊಂಡ ಬಿಡು. ಅಲ್ಲೋ JCB ಉಣ್ಕೊಂಡ. ಅವ್ನಿಗೆ ಹೇಳ್ದೆ ಮೊದಲೇ, ಅವ್ನು ಹೋದ ಅಲ್ಲಿ. ಅವ್ನಿಗೆ ಹೇಳಿದ್ವಿ ಅಲ್ಲಿ ಹೋಗ್ಬೇಡ ಅಂತ ಮುಗಿಸ್ಕೊಂಡ ಅವ್ನು. ವೆದರ್ ಮಾತ್ರ ಭಾರಿಯಾಗಿ ಐತೆ ಅನ್ಕೊಂಬಿಡಿ. ಯಾವ ರೇಂಜ್ ಐತೆ ಅಂದ್ರೆ ಮಳೆ ಮೋಡ ತುಂಬಿಕೊಂಡು ತನ್ನ ಗಾಳಿ ಬೀಸ್ಕೊಂಡು ಒಂಥರ ಸಕ್ಕತ್ತಾಗೈತೆ ವೆದರ್ ಮಾತ್ರ. ಗಾಡಿ ಓಡ್ಸೋಕೆ ಒಳ್ಳೆ ಮೂಡ್ ಐತೆ ಅನ್ಕೊಳ್ರಿ. ಇದೇ ಫೀಲ್ ಒಂದು ಮಳೆ ಬಂದ್ಬಿಟ್ರೆ ಸಾಕು, ಇನ್ನೇನು ಬೇಕು ಹೇಳಿ ಜೀವನಕ್ಕೆ. ಇದೇ ಫೀಲ್, ಒಂದು ಮಳೆ, ಕೈಯಲ್ಲಿ ಒಂದು ಕಾಫಿ ಸಾಕು, ಇನ್ನೇನು ಬೇಡ. ಸೂಪರ್ ಆಗಿದೆ ಜೀವನ ಮಾತ್ರ. ಈ ಥರ ಕೆಲವೊಂದ್ಸತಿ ಅನ್ಸುತ್ತೆ ಬೇಡ ಅಂತ, ಕೆಲವೊಂದ್ಸತಿ ಈ ಥರದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನಮ್ಮ ಜೀವನ. ಬನ್ನಿ ನೋಡೋಣ ದೇವ್ರು ಇನ್ನು ಏನೇನು ಇಟ್ಟು ನಮ್ಮ ಜೀವನದಲ್ಲಿ ಎಲ್ಲ ಖುಷಿ ದುಃಖ ಎಲ್ಲ. ಇಲ್ಲಿ ಸೋಲೂರು ಲೊಕೇಶನ್ ಬಡಿ ಮುಂದೆ ನೆಲಮಂಗಲ ಅಂತ ಬಿಲ್ಲಲ್ಲಿ ಅಡ್ರೆಸ್ ಹಾಕಿ ಸೋಲೂರಿಗೆ ಬಂದಿದ್ದೀವಿ. ಇದೆ ಎಲೆಕ್ಟ್ರಿಕ್ ಅಂಗಡಿ ಅನ್ಲೋಡು. ಸೋಲೂರಲ್ಲಿದ್ದೀವಿ. ನಮ್ಮ ಹುಡುಗ ಕ್ಯಾಮ್ರಾ ಕರೆಕ್ಟಾಗಿ ಹಿಡ್ಕೊಂಡು ನಮ್ಬಿಟ್ಟು ಬೈತಾ ಅವ್ನು ನನಗೆ. ಅದು ಹೆಂಗೋ ಹಿಡ್ಕೋಬೇಕಂತೆ, ಅದು ನನಗೆ ಬರ್ತಾಯಿಲ್ಲ ಅಂದ್ಬಿಟ್ಟು ನನಗೆ ಬೈತಾನೆ ವ್ಲಾಗ್ ಮಾಡೋಕೆ ಹಂಗೆ ಹಿಡ್ಕೊ ಅಂತ. ಬನ್ನಿ ಇದು ಅನ್ಲೋಡ್ ಮಾಡ್ಕೊಂಡು ನೆಕ್ಸ್ಟು ಸೀಗೆಲ್ಲಿಗೆ ಹೋಗ್ಬೇಕು. ಈ ಬ್ಯಾರಲ್ ಬೇರೆ ಖಾಲಿ ಮಾಡ್ಬೇಕು. ಇನ್ನೂ ಟೈಮ್ ಈಗಲೇ 3:30 ಆಯ್ತೈತೆ. ಬನ್ನಿ ನೋಡೋಣ ಏನು ಕತೆ ಅಂತ. ಈ ಬ್ಯಾರಲ್ 2 ಟನ್ ಇತ್ತು. ಫುಲ್ಲು ಫ್ರಂಟ್ ಲೋಡ್ ಜಾಸ್ತಿ ಆಗ್ಬಿಡಿತ್ತು ಅಂದ್ಬಿಟ್ಟು ಸುದೀಪಂಗೆಲ್ಲ ಎಲ್ಲ ಬ್ಯಾರಲ್ ಹಿಂದೆ ಓಡಿಸ್ತಾ ಇದ್ದೀನಿ. ಎಲ್ಲ ಅಂದರೆ ಒಂದು 3 ಬ್ಯಾರಲ್ಲು, ಒಂದೊಂದು ಬ್ಯಾರಲ್ ಇಲ್ಲ ಅಂದರೂ 280 kg ಇದಾವೆ ಬ್ಯಾರಲ್ಗಳು. ಫುಲ್ ಲೋಡ್ ಫ್ರಂಟ್ ಅದು, ಬ್ರೇಕೇ ಹಿಡಿಯಲ್ಲ ಅಂತದೆ. ಅದಕ್ಕೆ ಫ್ರಂಟಲ್ಲಿ ಓಡಿಸ್ತಾ ಇದ್ದೀನಿ. ತಲೆ ಮಚ್ಚ ಸೈಡ್ಗೆ ಇವಾಗ 2 ಸ್ಯಾಂಡರ್ ಒಂದು ಬ್ಯಾರಲ್ ಹೊಡಿ ಮಚ್ಚ. ಇರಿ ನಾನು ಹೋಗಿ ಹೆಲ್ಪ್ ಮಾಡಿ. ಇದೇ ಇವತ್ತಿನ ವ್ಲಾಗು. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಒಂದೇ ಒಂದು ಸಬ್ಸ್ಕ್ರೈಬ್ ಅಷ್ಟೇ, ಇನ್ನೇನು ಕೇಳಲ್ಲ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನಗೆ. ಇದೇ ಥರ ಆದಷ್ಟು ಇನ್ನೂ ಕಂಟೆಂಟ್ ವೀಡಿಯೋಗಳು ಹಾಕ್ತಾ ಇರ್ತೀನಿ. ಡ್ರೈವರ್ಗಳು ನೋಡ್ತಿದ್ರೆ ಡ್ರೈವರ್ಗಳು ಸಪೋರ್ಟ್ ಮಾಡಿ. ಆದಷ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಂಚೂರು ಬೆಳೆಯೋಕ್ಕೆ ನಮಗೂ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗೋಣ. ಟಾಟಾ ಬಾಯ್.